ತಂಪುಯಾಗುವ ಆಮ್ಲಗಳು ಯಾವುದು? ಕ್ವಿಕ್ ಪೋಲ್. ವೆರಿ ಗುಡ್, ವೆರಿ ಗುಡ್. ಏನಪ್ಪ ಅಂದ್ರೆ ಕಾರ್ಬೋನಿಕ್ ಆಸಿಡ್. ಓಕೆ, ಸೊ ತಂಪು ಪಾನೀಯ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್. ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಕಾರ್ಬೋನಿಕ್ ಆಮ್ಲ. ಓಕೆ, ವೆರಿ ಗುಡ್. ಅಪ್ಪ ಇದು ಪಿ ಸಿ ಲೆವೆಲ್, ಇದಕ್ಕಿಂತ ಕಡಿಮೆ, ಇದಕ್ಕಿಂತ ಇರೋದು ಪಿ ಸಿ ಲೆವೆಲ್ ಯಾವುದು ಇರೋದೇ ಇಲ್ಲ. ಪಿ ಸಿ ಲೆವೆಲ್ ಕ್ವಶನ್ ತಗೋಬನ್ನಿ, ಪಿ ಸಿ ಲೆವೆಲ್ ಕ್ವಶನ್ ತಗೋಬನ್ನಿ ಅಂದ್ರೆ ಏನ್ ಹೇಳಿನ? ಟೊಮ್ಯಾಟೊ ಹಣ್ಣಿನಲ್ಲಿ ಕಂಡು ಬರುವ ಆಮ್ಲವಾಗಿದೆ. ಎಲ್ಲ ಎಕ್ಸಾಮ್ಸಿಗೂ ಹೆಲ್ಪ್ ಆಗುತ್ತೆ. ಕೆಳಗಿನ ಯಾವುದು ಟೊಮ್ಯಾಟೊ ಹಣ್ಣಿನಲ್ಲಿ ಕಂಡುಬರುವ ಆಮ್ಲವಾಗಿದೆ? ಪೋಲ್. ವೆರಿ ಗುಡ್. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಆಕ್ಸಾಲಿಕ್ ಆಸಿಡ್. ಎಲ್ ಕಂಡು ಬರುತ್ತೆ? ಎಲ್ ಕಂಡು ಬರುತ್ತೆ? ಟೊಮ್ಯಾಟೊ. ಓಕೆ, ಸರಿ. ಹಾಗಾದ್ರೆ ಇನ್ನೂ ಒಂದು ಕ್ವಶನ್. ಕಣ್ಣಿನ ಚಿಕಿತ್ಸೆಯಲ್ಲಿ ಬಳಕೆಯಾಗುವ ಆಮ್ಲ. ಕಣ್ಣಿನ ಚಿಕಿತ್ಸೆಯಲ್ಲಿ ಬಳಕೆಯಾಗುವ ಆಮ್ಲ. ಸೊ ಐ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಆಗ್ತಕ್ಕಂಥದ್ದು. ಓಕೆ, ಕಣ್ಣಿನ ಚಿಕಿತ್ಸೆಯಲ್ಲಿ ಬಳಕೆಯಾಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಬೋರಿಕ್ ಆಮ್ಲ. ಇನ್ನು ಸಿಟ್ರಿಕ್ ಆಸಿಡ್ ಅಲ್ಲಿ ಇರುತ್ತೆ ಅಂದ್ರೆ ನಿಂಬು. ಲೈಕ್ ದಿಸ್. ಓಕೆ, ಸರಿ. ಅಂಡ್ ಟೊಮ್ಯಾಟೊ ಅಷ್ಟೇ ಅಲ್ಲ, ಪಾಲಕಲ್ಲೂ ಕೂಡ ಕಂಡು ಬರುತ್ತೆ. ಕಣ್ಣು ಮತ್ತೆ ಕಿವಿ ಎರಡಕ್ಕೂ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್, ಜಠರದ ಆಮ್ಲೀಯತೆಯನ್ನು, ಓಕೆ, ಜಠರದ ಆಮ್ಲೀಯತೆಯನ್ನು ಹುಣಸೆ ಹಲ್ಲಲ್ಲಿ ಟಾರ್ಟಾರಿಕ್ ಆಮ್ಲ. ವಿಕ್ರಾಂತ್, ಜಠರದ ಆಮ್ಲೀಯತೆಯಿಂದ ಮುಕ್ತಿ ಪಡೆಯಲು ಬಳಸುವ ಆಮ್ಲ ಅಂತ ಕೇಳಿದರೆ, ಜಠರದ ಆಮ್ಲೀಯತೆಯಿಂದ ಮುಕ್ತಿ ಪಡೆಯುವ ಆಮ್ಲ. ಜಠರದ ಆಮ್ಲೀಯತೆ. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಆಮ್ಲ ಶಾಮಕಗಳು ಅಥವಾ ಆಂಟಾಸಿಡ್ಸ್ ಅಂತ. ಓಕೆ, ಆಮ್ಲವನ್ನ ಶಮನಗೊಳಿಸುವಂತ ರಾಸಾಯನಿಕಗಳನ್ನು ಆಂಟಾಸಿಡ್ ಅಥವಾ ಆಮ್ಲ ಶಾಮಕಗಳು ಅಂತ ಹೇಳಿ ಕರೀತಾರೆ. ಓಕೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀರಾ? ವೆರಿ ಗುಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಇದನ್ನ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರೀತಾರೆ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರೀತಾರೆ. ಓಕೆ, ಸೊ ಇದು ಆಮ್ಲ ಶಾಮಕವಾಗಿ ಕೆಲಸ ಮಾಡುತ್ತೆ. ಇದಕ್ಕಿಂತ ಸರಳನ ಅದ್ಯಾವ್ದೇ ತುಂಬಾ ಈಸಿ ಇರೋದು ಕ್ವಶನ್? ಇದಕ್ಕಿಂತ ಈಸಿ ಆಯ್ತು. ನಿಮ್ಮ ಮನೆಯಲ್ಲಿ ಅಡುಗೆ ಮನೆಗೆ ಟೊಮ್ಯಾಟೊ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಅಂತ. ನಿಮ್ ಟೂತ್ ಪೇಸ್ಟ್ ಅಲ್ಲಿ ಏನಾದ್ರು ಉಪ್ಪಲ್ಲಿ ಕಂಡು ಬರುವ ಆಮ್ಲ ಅಂತ ಕೇಳಿದರೆ ಕ್ವಿಕ್ ಪೋಲ್. ಈಗ ತಾನೇ ಡಿಸ್ಕಷನ್ ಮಾಡಿದ್ವಿ. ವೆರಿ ಗುಡ್. ಯಾವುದು? ಆಕ್ಸಾಲಿಕ್ ಆಸಿಡ್ ಅಲ್ವಾ? ಟೊಮ್ಯಾಟೊ ಹಣ್ಣಲ್ಲಿ, ಪಾಲಕಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಸರಿ, ಹುಣಸೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಹುಣಸೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಇವಾಗ ತಾನೇ ಯಾರಿಗೋ ಹೇಳಿದ್ದೇನಾ, ಟಾರ್ಟಾರಿಕ್ ಆಸಿಡ್ ಅಂತ ಹೇಳಿ ಕರೀತಾರೆ. ಲಾಸ್ಟ್ ಕ್ವಶನ್ ಅಲ್ಲಿ ಹೇಳಿದ್ದೆ ಅಲ್ವಾ, ವಿಕ್ರಾಂತ್ ಕ್ವಶನ್ ಕೇಳಿದ್ರು ಹುಣಸೆ ಹಣ್ಣಲ್ಲಿ ಏನ್ ಕಂಡು ಬರುತ್ತೆ ಅಂತ. ಟಾರ್ಟಾರಿಕ್ ಆಮ್ಲ ಅಂತ. ಓಕೆ, ವೆರಿ ಗುಡ್. ನೆಕ್ಸ್ಟ್, ದ್ರವ್ಯದ 3 ಸ್ಥಿತಿಗಳಲ್ಲಿ ದೊರೆಯುವ ಸಂಯುಕ್ತ ಅಂದ್ರೆ ಘನ, ದ್ರವ, ಅನಿಲ ಮೂರೂ ತರನು ಸಿಗ್ಬೇಕಂತೆ. ಓಕೆ,
ಘನ, ದ್ರವ, ಅನಿಲ ಮೂರೂ ತರನು ಸಿಗ್ಬೇಕಂತೆ ಅಂತ ಒಂದು ಸಂಯುಕ್ತ ಯಾವುದು? ಪೋಲ್. ವೆರಿ ಗುಡ್. ಹಾ, ನೀರು ಫ್ರಿಡ್ಜ್ ಒಳಗಿಟ್ರೆ ಮಂಜಿಗೆಡ್ಡೆ. ಓಕೆ, ಫ್ರಿಡ್ಜ್ ಇಂದ ಹೊರಗಡೆ ತಗೊಬಂದ್ರೆ ನೀರು ದ್ರವ ಸ್ಥಿತಿ. ಆ ಕುದಿಸಿದ್ರೆ ನೀರಾವಿ ಅಲ್ವಾ? ಹಂಗಾಗಿ ಆನ್ಸರ್ ಏನು ಅಂದ್ರೆ ನೀರು. ಇನ್ನ ಒಂದು ಕ್ವಶನ್, ಕೆಳಗಿನ ಯಾವುದು ಉತ್ತಮ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿದೆ? ಉತ್ತಮ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿದೆ. ಆರೋಮ್ಯಾಟಿಕ್, ನಿನ್ನೆ ತಾನೇ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಲ್ಲದರಲ್ಲೂ ಕೂಡ ಬೆನ್ಸಿನ್ ರಿಂಗ್ ಇರೋದು. ಬೆನ್ಸಿನ್ ನ ಸೂತ್ರ C6H6, ಕಾರ್ಬನ್ 6 ಆಟಮ್, ಹೈಡ್ರೋಜನ್ 6 ಆಟಮ್. ಇದು ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದ್ರೆ ವಾಸನೆಯನ್ನು ಕೊಡ್ತಕ್ಕಂಥದ್ದು. ಅಲ್ವಾ? ನೆಕ್ಸ್ಟ್ ಕ್ವೆಶನ್. ಸರಿ, ಕ್ವಶನ್ಸ್ ತಗೊಳ್ಳಿ. ಸಂಪೂರ್ಣ ದಹನ ಕ್ರಿಯೆಯಲ್ಲಿ ಉತ್ಪತ್ತಿಗೊಳ್ಳುವ ವಸ್ತು ಯಾವುದು? ಸಂಪೂರ್ಣ ದಹನ ಕ್ರಿಯೆಯಲ್ಲಿ ಉತ್ಪತ್ತಿಗೊಳ್ಳುವ ವಸ್ತು ಯಾವುದು? ಸಂಪೂರ್ಣ ದಹನ ಕ್ರಿಯೆ ಅಂದ್ರೆ ಕಂಪ್ಲೀಟ್ ಕಂಬೂಷನ್. ಓಕೆ, ಕಂಪ್ಲೀಟ್ ಕಂಬೂಷನ್ ಅಂದ್ರೆ ಸಂಪೂರ್ಣ ದಹನ ಕ್ರಿಯೆಯಲ್ಲಿ ಉತ್ಪತ್ತಿಗೊಳ್ಳುವ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಅಪೂರ್ಣ ದಹನ ಕ್ರಿಯೆಯಲ್ಲಿ ಉತ್ಪತ್ತಿಗೊಳ್ಳುವ ಅನಿಲ ಯಾವುದು ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್. ಓಕೆ, 9 ಗಂಟೆ ಕ್ಲಾಸ್ ಮಾಡಿದೀನಿ ಆದರ್ಶ್. TNT ಕೆಳಗಿನ ಯಾವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ? ಪೋಲ್. ಉಳ್ದಿದ್ ಒಂದೇ ಅಂತ ಹಾಕ್ಬಿಟ್ರಲ್ಲ, ನಿನ್ನೆ ತಾನೇ ಹೇಳಿದೀನಿ, ಯೋಚನೆ ಮಾಡ್ಬೇಕಲ್ವಾ? TNT ಅನ್ನೋದು ಒಂದು ಹೈಡ್ರೋಕಾರ್ಬನ್, ಇದೊಂದು ಬೆನ್ಸಿನ್ ಎಕ್ಸಾಂಪಲ್. TNT ಅಂದ್ರೆ ಟ್ರೈ ನೈಟ್ರೋಟಾಲಿನ್ ಅಂತ. ಏನ್ ಹಂಗಂದ್ರೆ ಟ್ರೈ ನೈಟ್ರೋಟಾಲಿನ್ ಅಂತ? ಅಪ್ಪ ನನ್ ಡ್ಯಾಡಿ ಅಂತ ಅನ್ನೋದು ಒಂದು ಸ್ಫೋಟಕ. ಯೋಗ್ಯತೆ ಇರೋರು ಇರ್ತಾರೆ, ಇಲ್ದಿದ್ದವ್ರು ಹೋಗ್ತಾರೆ. ಅವರ ಟೈಮ್ ಬಂದಾಗ ಎಲ್ರು ಹೋಗೋದೆ. TNT ಅಂತ ಹೇಳಿದ್ರೆ ಟ್ರೈ ನೈಟ್ರೋಟಾಲಿನ್ ಅಂತ. ಎಂತೆಂತ ದೊಡ್ಡ ಮಕ್ಕಳೆಲ್ಲ ಇದಾರೆ, ನಾ ಇದ್ರೆ ನಿಮ್ ಟಾಲಿನ್. ಓಕೆ, ಸೂಪರ್. ನೆಕ್ಸ್ಟ್ ಕ್ವೆಶನ್. ದ್ರವ್ಯದ 4ನೇ ಸ್ಥಿತಿ. 9 ಗಂಟೆಗೆ ಬೇರೆ ಕ್ಲಾಸ್ ಇರತ್ತೇನುಕಪ್ಪ. 5ನೇ ಸ್ಥಿತಿ ಅಂತ ಕೇಳಿದರೆ ದ್ರವ್ಯದ 5ನೇ ಸ್ಥಿತಿ ಯಾವುದು? ವೆರಿ ಗುಡ್, ವೆರಿ ಗುಡ್. ಎಕ್ಸಾಕ್ಟ್ಲಿ ಆನ್ಸರ್ ಏನಪ್ಪಾ ಅಂದ್ರೆ BEC. ಏನು BEC ಅಂತ ಹೇಳಿದ್ರೆ? ಏನು BEC ಅಂದ್ರೆ? BEC ಅಂತ ಹೇಳಿದ್ರೆ ಬೋಲ್ಸ್-ಐನ್ಸ್ಟೈನ್ ಕಂಡೆನ್ಸೇಷನ್ ಅಂತ. ಓಕೆ, ಸೊ ಸರಿ. ನೆಕ್ಸ್ಟ್, ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನು ಕೊಟ್ಟ ವಿಜ್ಞಾನಿ ಯಾರು? ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನು ಕೊಟ್ಟಂತ ವಿಜ್ಞಾನಿ ಯಾರು? ಪೋಲ್ ತಗೊಳ್ಳಿ. ಅಂದ್ರೆ ಲೆವಾಯ್ಸರ್ ಮತ್ತೆ ಜೋಸೆಫ್ ಎಲ್ ಫ್ರೌಸ್ ಅಂತ. ಓಕೆ, ಜೋಸೆಫ್ ಎಲ್ ಫ್ರೌಸ್ ಅಂತ. ಓಕೆ, ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಅದರ ಡ್ಯಾಶ್ ಎಂದು ಕರೆಯುವರು.
ಅದ್ರ ಏನಂತ ಹೇಳಿ ಕರೀತಾರೆ? ಪರಮಾಣೀಯತೆ ಅಟೋಮಿಸಿಟಿ ಅಂತಾರ, ಅಣೀಯತೆ ಮಾಲಿಕ್ಯುಲಾರಿಟಿ ಅಂತಾರ, ಧನಾಂಶ ಪಾಸಿಟಿವ್ ಅಂತಾರ, ಋಣೀಯತೆ ನೆಗೆಟಿವಿಟಿ ಅಂತ ಹೇಳಿ ಕರೀತಾರ? ಕೊಡ್ಲಾ ಪೋಲ್? ತಗೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಪರಮಾಣೀಯತೆ ಅಂದ್ರೆ ಅಟೋಮಿಸಿಟಿ ಅಂತ. ಓಕೆ, ಸೊ ಏನು ಅಟೋಮಿಸಿಟಿ ಅಂತ ಹೇಳಿದ್ರೆ, ಸೊ ಪರಮಾಣುಗಳ ಒಟ್ಟು ಸಂಖ್ಯೆಯನ್ನ ನಾವು ಅಟೋಮಿಸಿಟಿ ಅಂತ ಕರಿತೀವಿ, ಒಂದು ಧಾತುವಿನಲ್ಲಿ ಅಥವಾ ಒಂದು ಅಣುವಿನಲ್ಲಿ. ಓಕೆ, ಹಾಗಾದ್ರೆ ಇನ್ನೊಂದು ಒಂದು ಸಂಯುಕ್ತದಲ್ಲಿನ ಮೂಲ ಘಟಕಗಳನ್ನು ಹೀಗೆಂದು ಕರೆಯುವರು. ಒಂದು ಸಂಯುಕ್ತದಲ್ಲಿನ ಮೂಲ ಘಟಕಗಳನ್ನು ಹೀಗೆಂದು ಕರೆಯುವರು. ಸಂಯುಕ್ತ ಅಂದ್ರೆ ಕಾಂಪೌಂಡ್. ಸೂಪರ್. ಕಾಂಪೌಂಡ್ ಅಥವಾ ಸಂಯುಕ್ತ ಅಂದ್ರೆ ಏನು? ಅಣುಗಳ ಗುಂಪಿಗೆ ಸಂಯುಕ್ತ ಅಂತಾರೆ. ಹಾಗಾದ್ರೆ ಅವುಗಳನ್ನ ಅಣೀಯತೆ ಅಂತ ಕರೀತಾರೆ ತಾನೆ? ಓಕೆ, ಸೂಪರ್. ಒಂದು ಮೋಲ್ ಅಂತ ಮಾಡ್ಕೊಳ್ಳಿ. 1 ಮೋಲ್ ಇದೆಲ್ಲ 8, 9ನೇ ಕ್ಲಾಸ್ ಅಲ್ಲಿ ಇದೆ. ಓಕೆ, 1 ಮೋಲ್ ಎಂದರೆ ಡ್ಯಾಶ್ ಪರಮಾಣುಗಳು. ಸರಿ, 1 ಮೋಲ್ ಅಂತ ಹೇಳಿದ್ರೆ ಎಷ್ಟು ಪರಮಾಣುಗಳಿಗೆ ಸಮ? 6.022 in 10⁻23 ನ 7.0 10⁻23 ನ. ಸೊ ನೋಡ್ಕೊಳ್ಳಿ, ಆನ್ಸರ್ ಮಾಡಿ. ಕೊಡ್ಲಾ ಪೋಲ್? 1 ಮೋಲ್ ಇಸ್ ಈಕ್ವಲ್ ಟು ಡ್ಯಾಶ್. 1 ಮೋಲ್ ಇಸ್ ಈಕ್ವಲ್ ಟು ಡ್ಯಾಶ್ 6.022 in 10⁻23 ಮೋಲ್ ಅಂತ ಹೇಳಿದ್ರೆ ಎಷ್ಟು ಪರಮಾಣುಗಳಿಗೆ ಸಮ ಅಂತ ಕೇಳಿದರೆ ಇದನ್ನ ಐಡೆಂಟಿಫೈ ಮಾಡಿದಂತ ವಿಜ್ಞಾನಿ ಹೆಸರು ಕೂಡ ಮೋಲ್. ಓಕೆ, ಇದು ನಿಮ್ಗೆ ಅವಗಾಡ್ರೋ. ಎಸ್, ವೆರಿ ಗುಡ್. ಇದನ್ನ ಅವಗಾಡ್ರೋ ಅಂತ ಕರೀತಾರೆ. ಯಾಕಂದ್ರೆ ಅವಗಾಡ್ರೋ ಅನ್ನುವಂತ ಸೈಂಟಿಸ್ಟ್ ಫಸ್ಟ್ ಟೈಮ್ ಇದನ್ನ ಐಡೆಂಟಿಫೈ ಮಾಡಿದ್ರಿಂದ, ಅವನೇ ಇದನ್ನ ಹೇಳ್ಕೊಟ್ಟಿದ್ರಿಂದ ಇದನ್ನ ಅವಗಾಡ್ರೋ ಅಂತಾನು ಕೂಡ ಕರೀತಾರೆ. ಅವಗಾಡ್ರೋ ನಂಬರ್ ಅಂತಾನು ಕೂಡ ಕರೀತಾರೆ. ಓಕೆ, 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳ ಸಮರೂಪದ ಮಿಶ್ರಣ. 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳ ಸಮರೂಪದ ಮಿಶ್ರಣ, ಅದಕ್ಕೇನಂತ ಕರೀತಾರೆ? ದಟ್ ಈಸ್ ಏನಪ್ಪಾ ಅಂದ್ರೆ ದ್ರಾವಣ ಅಥವಾ ಸೊಲ್ಯೂಷನ್. ಏನು ದ್ರಾವಣ ಅಂತ ಅಂದ್ರೆ? ದ್ರಾವಣ ಅಂದ್ರೆ ಏನು ನೋಡಿ. ದ್ರವ್ಯ ಅಂದ್ರೆ ಸಲ್ಯೂಟ್ ಪ್ಲಸ್ ದ್ರಾವಕ ಅಂದ್ರೆ ಸಾಲ್ವೆಂಟ್ ಇಸ್ ಈಕ್ವಲ್ ಟು ದ್ರಾವಣ ಅಂದ್ರೆ ಏನು? ಸೊಲ್ಯೂಷನ್ಸ್. ಓಕೆ, ಸೊ ತುಂಬಾ ಸಿಂಪಲ್. ದ್ರವ್ಯ ಅಂದ್ರೆ ಕರಗುವ ವಸ್ತು ಅಂತ, ಘನರೂಪದಲ್ಲಿರುವಂತದ್ದು ಕರಗುವ ವಸ್ತು ಅಂತ. ಓಕೆ, ದ್ರಾವಕ ಅಂದ್ರೆ ಕರಗಿಸಿಕೊಳ್ಳುವ ವಸ್ತು. ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತಾರಲ್ವಾ, ಸೊ ಕರಗಿಸಿಕೊಳ್ಳುವ ವಸ್ತು ಅಂತ. ಅವೆರಡು ಸೇರಿಸ್ಕೊಂಡ್ರೆ ಆಗೋದ್ರೆ ದ್ರಾವಣ ಅಥವಾ ಸೊಲ್ಯೂಷನ್. ಸಕ್ಕರೆ ಪ್ಲಸ್ ನೀರು ಸಕ್ಕರೆ ನೀರು, ಉಪ್ಪು ಪ್ಲಸ್ ನೀರು ಉಪ್ಪಿನ ನೀರು, ಅಷ್ಟೇ. ನೈಜ ದ್ರಾವಣ ಮತ್ತು ಮಡ್ಡಿ ಮಿಶ್ರಣದ ನಡುವಿನ ಸ್ಥಿತಿ. ನೈಜ ದ್ರಾವಣ ಮತ್ತು ಮಡ್ಡಿ ಮಿಶ್ರಣದ ನಡುವಿನ ಸ್ಥಿತಿ. ವೆರಿ ಗುಡ್. ಹಾಲು ಬೆಸ್ಟ್ ಎಕ್ಸಾಂಪಲ್. ನೀರಿಗೆ ಒಂದ್ ಹನಿ ಹಾಲು ಹಾಕಿದ್ವಿ ಅಂತ ಅನ್ಕೊಳ್ಳಿ, ಕರಗುತ್ತಾ? ಸಣ್ಣ ಸಣ್ಣ ಕಣಗಳು ಚಲಿಸ್ತಾ ಇರತ್ತೆ ತಾನೆ. ಆನ್ಸರ್ ಏನಪ್ಪಾ ಅಂದ್ರೆ ಕಲಿಲ. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಹೇಳಿ ಕರೀತಾರೆ. ಇದೆಲ್ಲ ಯಾರೆಲ್ಲ ಹೈಸ್ಕೂಲ್ ಬುಕ್, ಈಗಿನ ಹೈಸ್ಕೂಲ್ ಬುಕ್ ಅಲ್ಲ, ಓಲ್ಡ್ ಹೈಸ್ಕೂಲ್ ಬುಕ್ ಅಂದ್ರೆ 2017-18 ಅಲ್ಲಿ ಇತ್ತಲ್ಲ ಓಲ್ಡ್ ಹೈಸ್ಕೂಲ್ ಬುಕ್. ಅದನ್ನ ಓದಿದ್ರೆ ನೀವು ಯಾವ ಆತರ ಬುಕ್ ಓದೋ ಅವಶ್ಯಕತೆ ಇಲ್ಲ, ಅಷ್ಟು ಇನ್ಫಾರ್ಮೇಶನ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಓಲ್ಡ್ ಬುಕ್ಸ್ ಗಳನ್ನ ಓದಿ. ಓಕೆ, ಇದೆಲ್ಲ ಸಖತ್ ಕಲಿಲ ಅಥವಾ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಹೇಳಿ ಕರೀತಾರೆ. ಬೇರ್ಪಡಿಸ್ಬೇಕಪ್ಪ, ಈ ಕಲಿಲ ವಸ್ತುಗಳನ್ನ ರಿಮೂವ್ ಮಾಡ್ಬೇಕಪ್ಪ. ಹೇಗ್ ಮಾಡ್ಬೇಕು?
ಸೆಂಟ್ರಿಫ್ಯುಗೇಷನ್. ವೆರಿ ಗುಡ್ ನಾಗವೇಣಿ. ಸೆಂಟ್ರಿಫ್ಯುಗೇಷನ್. ಸೆಂಟ್ರಿಫಿಗೇಷನ್ ಅನ್ನುವಂತ ವಿಧಾನದ ಮೂಲಕ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕಲಿಲ ಕಣಗಳು ಬೆಳಕನ್ನು ಚದುರಿಸುವ. ಕಲಿಲ ಕಣಗಳು ಬೆಳಕನ್ನು ಚದುರಿಸುವ ವಿದ್ಯಮಾನಕ್ಕೆ ಡ್ಯಾಶ್ ಎಂದು ಕರೆಯುವರು. ತಗೊಳ್ಳಿ. ಎಸ್, ಆನ್ಸರ್ ಏನಪ್ಪಾ ಅಂದ್ರೆ ಟಿಂಡಾಲ್ ಎಫೆಕ್ಟ್. ಓಕೆ, ಇನ್ನ ಒಂದು ಕ್ವಶನ್. ರಾತ್ರಿ ಸಮಯದಲ್ಲಿ ಕಂಡುಬರುವ ಕಾರಿನ ಹೆಡ್ಲೈಟ್. ಓಕೆ, ರಾತ್ರಿ ಸಮಯದಲ್ಲಿ ಕಂಡುಬರುವ ಕಾರಿನ ಹೆಡ್ಲೈಟ್ ಕೆಳಗಿನ ಯಾವ ಪರಿಣಾಮಕ್ಕೆ ಉದಾಹರಣೆಯಾಗಿದೆ? ವೆರಿ ಗುಡ್. ಓಕೆ, ಆನ್ಸರ್ ಏನಪ್ಪಾ ಅಂದ್ರೆ ಇದು ಕೂಡ ಟಿಂಡಾಲ್ ಪರಿಣಾಮ ಅಂತಾನೆ. ಸರಿ. ಬೆಳಕು ಮತ್ತು ಶಬ್ದದ ತರಂಗಗಳ ತೀವ್ರತೆಯನ್ನು, ಬೆಳಕು ಮತ್ತು ಶಬ್ದದ ತರಂಗದ ತೀವ್ರತೆಯನ್ನು ಕುರಿತು ಹೇಳುವ ಪರಿಣಾಮ ಯಾವುದು? ಪೋಲ್. ಶಬ್ದ ಮತ್ತು ಬೆಳಕಿನ ತರಂಗಗಳ ತೀವ್ರತೆಯನ್ನು ಕುರಿತು ಹೇಳುವ ಪರಿಣಾಮ ಯಾವುದು? ನಿನ್ನೆ ಇದನ್ನ ಕ್ವಶನ್ಸ್ ಅನ್ನ ಹೇಳಿದ್ವಿ. ಶಬ್ದ ಬೇಗ ಜೋರ ಕೇಳಿಸತ್ತೆ, ಹೋಗ್ತಾ ಇದೆ ಅಂದ್ರೆ ಶಬ್ದ ನಿಧಾನವಾಗಿ ಕೇಳಿಸತ್ತೆ. ರೀಸನ್ ಏನಪ್ಪಾ ಅಂದ್ರೆ ನಾನು ಇಲ್ಲಿದ್ದೀನಿ, ಇಲ್ಲಿಂದ ಬರ್ತಾ ಇದೆ ಅಂತ ಕೇಳಿದ್ರೆ ಇಷ್ಟು ಫಾಸ್ಟ್ ಬರ್ತಾ ಇರತ್ತೆ, ನನ್ನ ಹತ್ರ ಬರೋಷ್ರೊಳಗೆ ತರಂಗ ಅಂದ್ರೆ ಹಿಂಗ್ ದೂರ ಆಗುತ್ತೆ, ಅದಕ್ಕೆ ನನಗೆ ತುಂಬಾ ನಿಧಾನ ಕೇಳಿಸ್ತಾ ಇರುತ್ತೆ. ಅದೇ ಹತ್ರ ಬಂತು 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 ಅಂತ ಅಂದಾಗ ತುಂಬಾ ಜೋರ ಕೇಳಿಸ್ತಾ ಇರುತ್ತೆ. ಓಕೆ, ಸೊ ಇದನ್ನ ನಾವೇನ್ ಕರಿತೀವಿ? ಡಾಪ್ಲರ್ ಎಫೆಕ್ಟ್ ಅಂತ. ತರಂಗಾಂತರಗಳ ರೀತಿಯನ್ನ ಹೇಳೋದು, ತರಂಗಾಂತರಗಳ ವ್ಯಾಪ್ತಿಯನ್ನ ಹೇಳೋದು. ಓಕೆ, ಇನ್ನ ಒಂದ್ ಪ್ರಶ್ನೆ. ಸರಿ, ಕೆಳಗಿನ ಯಾವ ಪರಿಣಾಮವು ಗ್ರಹಗಳ ಚಲನೆಯನ್ನ ಹೇಳ್ಕೊಡುತ್ತೆ? ಗ್ರಹಗಳ ಚಲನೆ. ವೆರಿ ಗುಡ್. ಸೊ ನೋಡಿ, ಕೆಪ್ಲರ್, ಗ್ರಹಗಳ ಚಲನೆ ಅಂದ್ರೆ ಕೆಪ್ಲರ್. ಜಾನ್ ಟಿಂಡಲ್ ಅನ್ನೋ ವಿಜ್ಞಾನಿ ಟಿಂಡಲ್ ಪರಿಣಾಮವನ್ನು ಐಡೆಂಟಿಫೈ ಮಾಡ್ತಾನೆ. ಓಕೆ, ನೆಕ್ಸ್ಟ್. ಥರ್ಮೈಟ್ ಕ್ರಿಯೆಯಲ್ಲಿ ಪುಡಿ ಯಾವುದು? ಥರ್ಮೈಟ್ ಕ್ರಿಯೆಯಲ್ಲಿ ಬಳಸುವ ಲೋಹದ ಪುಡಿ. ಥರ್ಮೈಟ್ ಅಂದ್ರೆ ಏನು ಗೊತ್ತಾ? ಹೇಳಲ್ಲ, ಆಮೇಲೆ ಹೇಳ್ತೀನಿ, ಯಾಕಂದ್ರೆ ಕ್ವಶನ್ಸ್ ಗೊತ್ತಾಗ್ಬಿಡತ್ತೆ. ತಗೊಳ್ಳಿ, ತುಂಬಾ ಸಿಂಪಲ್. ಸಿ, ಥರ್ಮೈಟ್ ಅಂತ ಅನ್ನೋದು ವೆರಿ ಸಿಂಪಲ್. ಕಬ್ಬಿಣ ಇದೆ ಅಲ್ಲ, ಓಕೆ, ಕಬ್ಬಿಣವನ್ನ ಹೊರತೆಗಿತಕ್ಕಂಥ ವಿಧಾನವನ್ನ, ಎಕ್ಸ್ಟ್ರಾಕ್ಷನ್ ಅನ್ನ ಊದು ಕುಲುಮೆ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಊದು ಕುಲುಮೆ ಅಥವಾ ಬ್ರಾಂಕ್ ಫರ್ನಾಂಡ್ಸ್ ಮೆಥಡ್ ಅಂತ. ಸೊ ಅಂತ ಊದು ಕುಲುಮೆಯಿಂದ ತೆಗೆದಿರ್ತಕ್ಕಂಥ ಕಬ್ಬಿಣವನ್ನ ಹಾರ್ಡ್ ಮಾಡ್ಲಿಕ್ಕೋಸ್ಕರ ಅಲ್ಯೂಮಿನಿಯಂನ ಪುಡಿಯನ್ನ ಸೇರಿಸಿ ಕಾಯಿಸೋದಕ್ಕೆ ಥರ್ಮೈಟ್, ಥರ್ಮ್ ಅಂದ್ರೆ ಕಾಯಿಸೋದು ಅಂತ ಹೇಳಿ ಅರ್ಥ. ಓಕೆ, ಸೊ ಆ ಕ್ರಿಯೆಯಲ್ಲಿ ಬಳಸುವಂತದ್ದು ಅಲ್ಯೂಮಿನಿಯಂ ಅಂತ. ಭೂಕಂಪವಾಗುವ ಮುನ್ನ ಭೂಮಿಯಿಂದ ಬಿಡುಗಡೆಯಾಗುವ ಜಡಾನಿಲ ಯಾವುದು? ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಸಿಂಪಲ್, ದಟ್ ಈಸ್ ರೆಡಾನ್. ಓಕೆ, ಭೂಕಂಪ, ಜ್ವಾಲಾಮುಖಿ ಇಂಥ ಟೈಮಲ್ಲಿ ಮಾತ್ರ ಸಿಗೋದು ಯಾವ್ದಪ್ಪ ಅಂದ್ರೆ ರೆಡಾನ್.
ವಾತಾವರಣದಲ್ಲಿ ಮುಕ್ತವಾಗಿ ಸಿಗದೇ ಇರುವ. ಓಕೆ, ಸೊ ವಾತಾವರಣದಲ್ಲಿ ಮುಕ್ತವಾಗಿ ಸಿಗದೇ ಇರುವ ಜಡಾನಿಲ ಅಂತ ಕೇಳಿದ್ರೆ ದಟ್ ಇಸ್ ರೆಡಾನ್. ಓಕೆ, ಇನ್ನ ಒಂದು ಕ್ವಶನ್. ಫಾರ್ಮಟೈಟ್ ವಿಧಾನ ಅಂದ್ರೆ ಗಡಸು ನೀರನ್ನ ಇದ್ ಮಾಡುವಂತದ್ದು, ಹಾರ್ಡ್ ವಾಟರ್ ಅನ್ನ ಸಾಫ್ಟ್ ಮಾಡ್ತಕ್ಕಂಥ ವಿಧಾನ. ಇನ್ನ ಒಂದು ಕ್ವಶನ್. ಕೆಳಗಿನ ಯಾವುದನ್ನು ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಫಲಕಗಳಲ್ಲಿ ಬಳಸಲಾಗುತ್ತದೆ? ಪೋಲ್. ಕೆಳಗಿನ ಯಾವುದನ್ನು ಜಾಹೀರಾತು ಫಲಕಗಳಲ್ಲಿ ಬಳಸಲಾಗುತ್ತದೆ? ವೆರಿ ಗುಡ್. ಯಾವುದು? ನಿಯಾನ್. ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ದೊಡ್ಡ ದೊಡ್ಡ ಹಿಂಗ್ ಲೈಟ್ ಹಾಕ್ಸ್ಕೊಂಡಿರ್ತಾರಲ್ಲ, ಕಲರ್ ಲೈಟ್. ಆ ಲೈಟ್ ಎಲ್ಲ ಏನು ಅಂತ ಕೇಳಿದ್ರೆ ಬೇರೆ ಏನು ಅಲ್ಲ, ದಟ್ ಇಸ್ ನಿಯಾನ್. ಓಕೆ, ಇನ್ನ ಒಂದು ಕ್ವಶನ್. ಕೆಳಗಿನ ಯಾವ ಜಡಾನಿಲವು ಗಾಳಿ ಬೆಳಕು ಇಲ್ಲದೆ ಇರುವ ಕಟ್ಟಡಗಳಲ್ಲಿ ಕಂಡುಬರುತ್ತದೆ? ರೆಡಾನ್. ಓಕೆ, ಸೊ ಗಾಳಿ ಬೆಳಕು ಏನು ಇಲ್ಲದೆ ಇರ್ತಕ್ಕಂತ ಡಾರ್ಕ್ ರೂಮ್ ಅಲ್ಲಿ ಪ್ರೊಡಕ್ಷನ್ ಆಗೋದು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ರೆಡಾನ್. ಓಕೆ, ಇನ್ನ ಒಂದು ಕ್ವಶನ್. ವಾತಾವರಣದಲ್ಲಿ ಮುಕ್ತವಾಗಿ ಸಿಗುವ ಜಡಾನಿಲ ಯಾವುದು? ಮುಕ್ತವಾಗಿ ಸಿಗುವ ಜಡಾನಿಲ ಯಾವುದು? ವೆರಿ ಗುಡ್. ವಾತಾವರಣದಲ್ಲಿ ಮುಕ್ತವಾಗಿ ಸಿಗುವ ಅಂದ್ರೆ ನಮ್ಮ ವಾತಾವರಣದಲ್ಲಿ ನಾರ್ಮಲ್ ಆಗಿ ನಾವು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್, ಆಕ್ಸಿಜನ್ ಅಂತ ಏನ್ ನೋಡ್ತೀವಲ್ಲ, ಸೊ ನಾವು ಉಸಿರಾಡುವಂತ ಗಾಳಿಯಲ್ಲೂ ನಾರ್ಮಲ್ ಆಗಿರತ್ತೆ, 0.03% ಇರತ್ತೆ ಅಂತ ಕೇಳಿ ಯೂಸ್ ಮಾಡ್ತಾರೆ. ಝೆನಾನ್ ಅನ್ನ ಫೋಟೋಗ್ರಫಿ ಗ್ಯಾಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸ್ಕ್ರೀನ್ ಗಳಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಗಂಧಕದ ತಯಾರಿಕೆಗೆ ಬಳಸಲಾಗುವ ವಿಧಾನ ಯಾವುದು? ಯೋಚನೆ ಮಾಡಿ. ನಾವಿವಾಗ ಅದಿರಿನಿಂದ ವಸ್ತುಗಳನ್ನ ತೆಗಿಬೇಕು ಹೊರಗಡೆ. ಓಕೆ, ಗಂಧಕವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ವಿಧಾನದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಎಲ್ಲಾನು ಇಂಗ್ಲಿಷ್ ಅಲ್ಲೇ ಇದೆ, ಕನ್ನಡದಲ್ಲಿ ಏನೂ ಇಲ್ಲ. ಓಕೆ, ಕೊಡ್ಲಾ ಪೋಲ್? ಫ್ರಾಸ್ಟ್ ವಿಧಾನ ಅಥವಾ ಫ್ರಾಸ್ಟ್ ಮೆಥಡ್. ಕೊಡ್ಲಾ ಪೋಲ್? ವೆರಿ ಗುಡ್. ಮಾಡ್ಬೇಕು, ಗಂಧಕವನ್ನ ತೆಗಿಬೇಕು ಅಂತ ಕೇಳಿದ್ರೆ ಅದನ್ನ ಫ್ರಾಸ್ಟ್ ಅನ್ನುವಂತ ಮೆಥಡ್ ಇಂದ ತೆಗಿತಾರೆ. ಸಲ್ಫರ್ ಅನ್ನೋದು ಮೆಟಾಲ್ ಅಲ್ಲ, ನಾನ್ ಮೆಟಾಲ್. ಓಕೆ, ಹಾಗಾದ್ರೆ ಇನ್ನ ಒಂದು ಕ್ವಶನ್. ತಾಮ್ರವನ್ನು ಕೆಳಗಿನ ಯಾವ ವಿಧಾನದಿಂದ ಹೊರತೆಗೆಯಲಾಗುತ್ತದೆ? ತಾಮ್ರ ಅಂದ್ರೆ ಕಾಪರ್. ಓಕೆ, ಯಾವ ವಿಧಾನದಿಂದ ಹೊರತೆಗೆಯಲಾಗುತ್ತದೆ? ಪೋಲ್. ತಾಮ್ರ ಹೊರತೆಗೆಯಲಾಗುತ್ತದೆ. ಬುರುಗು ಪ್ಲವನ ಅಥವಾ ಫ್ಲೇಮ್ಸ್ ಮೆಥಡ್ ಇಂದ ಯಾವುದನ್ನ ತೆಗಿತಾರೆ? ತಾಮ್ರ ಅಥವಾ ಕಾಪರ್ ಅನ್ನ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ನೆಕ್ಸ್ಟ್, ಅಲ್ಯೂಮಿನಿಯಂ ಅನ್ನು ಕೆಳಗಿನ ಯಾವ ವಿಧಾನದ ಮೂಲಕ ಹೊರತೆಗೆಯಲಾಗುತ್ತದೆ? ಅಲ್ಯೂಮಿನಿಯಂ. ವೆರಿ ಗುಡ್. ನೋಡಿ, ಬಿಯರ್ಸ್ ಮೆಥಡ್ ಇಂದ ಅಲ್ಯೂಮಿನಿಯಂನ ಅದಿರ್ ಯಾವುದು? ಬಾಕ್ಸೈಟ್ ಅಲ್ವಾ? ಬಾಕ್ಸೈಟ್ ಇಂದ ಅಲ್ಯೂಮಿನಿಯಂ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಬಿಯರ್ಸ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಕ್ಯುಪ್ರೈಟ್ ಇಂದ ಕಾಪರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ
ಬುರುಗು ಪ್ಲವನ ಅಥವಾ ಫ್ಲೇಮ್ ಫ್ಲೋಟಿಂಗ್ಸ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಹೆಮಟೈಟ್ ಮ್ಯಾಗ್ನಾಟೈಟ್ ಅದಿರುಗಳಿಂದ ಕಬ್ಬಿಣವನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಊದು ಕುಲುಮೆ ಎನ್ನುವಂತ ವಿಧಾನವನ್ನ ಯೂಸ್ ಮಾಡ್ಕೊಳ್ತಾರೆ. ಪ್ರಯೋಗಶಾಲಾ ಉಪಕರಣಗಳ ತಯಾರಿಕೆಯಲ್ಲಿ ಇದಾಗಿದೆ. ಬಟ್ ನೋಡಿ, ಬಳಸುವ ಗಾಜನ್ನು ಬಳಸಲು ಕಾರಣವೇನು ಅಂತ ಕೇಳಿದ್ದಾರೆ. ನಿನ್ನೆ ತಾನೇ ಅದಕ್ಕೆ ಎಕ್ಸ್ಪ್ಲೇಷನ್ ಹೇಳಿದೀನಿ. ಯಾವುದನ್ನ? ತಾಪಮಾನವನ್ನ ಏರಿಳಿಕೆ ಮಾಡತ್ತೆ ಅನ್ನೋ ಕಾರಣಕ್ಕೋಸ್ಕರ. ಓಕೆ, ನೆಕ್ಸ್ಟ್, ಇವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಡಯಾಕಾಂತೀಯ ವಸ್ತುಗಳಾಗಿದೆ? ಡಯಾಕಾಂತೀಯ ವಸ್ತುಗಳಾಗಿದೆ. ಕೊಡ್ಲಕಾಂತೀಯ. ಏನು ಡಯಾಕಾಂತೀಯ ಅಂದ್ರೆ? ಕಡಿಮೆ ಆಕರ್ಷಣ ಗುಣವನ್ನ ಹೊಂದಿರೋದು. ಓಕೆ, ಕಡಿಮೆ ಆಕರ್ಷಣ. ಯಾವ ವಸ್ತುಗಳಿಗೆ ಕಾಂತ ಕಡಿಮೆ ಪ್ರಮಾಣದಲ್ಲಿ ಆಕರ್ಷಣೆ ಹೊಂದುತ್ತೋ, ಯಾವ ವಸ್ತುಗಳಿಗೆ ಮ್ಯಾಗ್ನೆಟ್ ಕಡಿಮೆ ಪ್ರಮಾಣದಲ್ಲಿ ಅಂಟ್ಕೊಡತ್ತೋ ಅವುಗಳನ್ನ ನಾವು ಡಯಾಕಾಂತೀಯ ಅಂತ ಕರಿತೀವಿ. ಓಕೆ, ತುಂಬಾ ಬೇಗ ಅಂಟ್ಕೊಳ್ತಾ ಇದೆ, ಲೈಕ್ ಕಬ್ಬಿಣ ಆಗಿರ್ಬೋದು, ಓಕೆ, ನಿಕ್ಕಲ್ ಆಗಿರ್ಬೋದು, ಇವೆಲ್ಲ ತುಂಬಾ ಫಾಸ್ಟ್ ಆಗಿ ಕಬ್ಬಿಣಕ್ಕೆ ಅಟ್ರಾಕ್ಷನ್ ಆಗ್ತಿದೆ ಅಂದ್ರೆ ಫೆರ್ರೋಕಾಂತೀಯ ವಸ್ತುಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಫೆರ್ರೋ ಮ್ಯಾಗ್ನೆಟಿಕ್ ಅಂತ. ಓಕೆ, ಪ್ಯಾರಾಕಾಂತೀಯ ಅಂದ್ರೆ ಅರ್ಧಂಬರ್ಧ ಅಂಟ್ಕೊಳ್ಳುತ್ತೆ, ಅದನ್ನ ಪ್ಯಾರಾಕಾಂತೀಯ ಅಂತೀವಿ. ಓಕೆ, ಕಾಂತೀಯ ವಸ್ತುಗಳು ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಗಳನ್ನ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಡಯಾಕಾಂತೀಯ, ಪ್ಯಾರಾಕಾಂತೀಯ, ಫೆರ್ರೋಕಾಂತೀಯ ಅಂತ. ಓಕೆ, ಡಯಾಕಾಂತೀಯ ವಸ್ತುಗಳು ಅಂದ್ರೆ ಮೀನಿಂಗ್ ಏನು? ಈ ಪ್ರಮಾಣದಲ್ಲಿ ಆಕರ್ಷಣೆ ಹೊಂದೋದು. ಒಂದು 2 to 5% ಅಷ್ಟೇ ಕಬ್ಬಿಣವನ್ನ ಅಟ್ರಾಕ್ಷನ್ ಮಾಡತ್ತೆ. ಓಕೆ, ಆದ್ರೆ ಪ್ಯಾರಾಕಾಂತೀಯ ವಸ್ತುಗಳು, ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ 50% ಕಬ್ಬಿಣಕ್ಕೆ ಆಕರ್ಷಣೆ ಹೊಂದತ್ತೆ. ಅದೇ ಫೆರ್ರೋಕಾಂತೀಯ ವಸ್ತುಗಳು 80 to 90% ಕಬ್ಬಿಣವನ್ನ ಅಟ್ರಾಕ್ಷನ್ ಮಾಡತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹವು ವ್ಯೂಹದ ಯಾವ ಭಾಗದಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳು ಸಂಯೋಗವಾಗುತ್ತವೆ? ಅಂಡಾಣು ಮತ್ತು ವೀರ್ಯಾಣುಗಳು ಯಾವ ಭಾಗದಲ್ಲಿ ಸಂಯೋಗವಾಗುತ್ತವೆ? ಪೋಲ್. ವೆರಿ ಗುಡ್, ವೆರಿ ಗುಡ್. ರಿಪೀಟ್ ಕ್ವಶನ್, ಕಣ್ಮುಂದೆ ಕ್ವಶನ್ ಇದೆ, ರಿಪೀಟ್ ಮಾಡೋದೇನು ಮಣ್ಣು. ಆನ್ಸರ್ ಏನಪ್ಪಾ ಅಂದ್ರೆ ಫೆಲೋಪಿಯನ್ ನಾಳ. ಓಕೆ, ಸೊ ಒಂದೇನಪ್ಪಾ ಅಂದ್ರೆ ಹುಡುಗಿಯರಲ್ಲಿ ಅಥವಾ ಮಹಿಳೆಯರಲ್ಲಿ ಅಂಡಾಣುಗಳನ್ನ ಸಾಗಿಸುವ ನಾಳ ಫೆಲೋಪಿಯನ್ ನಾಳ. ಈ ಫೆಲೋಪಿಯನ್ ನಾಳದಲ್ಲೇ ಗಂಡು ಮತ್ತೆ ಹೆಣ್ಣು ಲಿಂಗಾಣುಗಳು ಒಂದೊಂದು ಸಂಯೋಗ ಹೊಂದಿ ಝೈಗೋಟ್ ಫಾರ್ಮೇಶನ್ ಆಗತ್ತೆ. ಝೈಗೋಟ್ ಅಂತ ಹೇಳಿದ್ರೆ ಯುಗ್ಮಜ. ಈ ಯುಗ್ಮಜ ಮುಂದೆ ಭ್ರೂಣವಾಗಿ ಬೆಳವಣಿಗೆ ಹೊಂದತ್ತೆ. ಓಕೆ, ಇನ್ನ ಒಂದು ಕ್ವಶನ್. ಮಧ್ಯ ಕಿವಿ ಮತ್ತು ಗಂಟಲು. ಮಧ್ಯ ಕಿವಿ ಮತ್ತೆ ಗಂಟಲು. ಓಕೆ, ಮಧ್ಯ ಕಿವಿ ಮತ್ತು ಗಂಟಲಿನ ಮಧ್ಯ ಸಂಪರ್ಕ ಹೊಂದಿರುವ ಭಾಗ ಯಾವುದು? ಮಧ್ಯ ಕಿವಿ ಮತ್ತೆ ಗಂಟಲು. ಆಲ್ಮೋಸ್ಟ್ ಎಲ್ಲ ರಾಂಗ್ ಹಾಕ್ತೀರಾ ಅನ್ಕೊಂಡೆ. ಯೂಸ್ಟೇಷಿಯನ್ ನಾಳ. ಓಕೆ, ಸೊ ನಮ್ಮ ಮಧ್ಯ ಕಿವಿ ಮತ್ತೆ ಗಂಟಲಿನ ಮಧ್ಯ ಸಂಪರ್ಕ ಕಲ್ಪಿಸುವಂತ ನಾಳ ಯೂಸ್ಟೇಷಿಯನ್ ನಾಳ ಅಂತ. ಅದಕ್ಕೆ ನಿಮಗೆ ಕಿವಿ ನೋವಾದ್ರೆ ಗಂಟ್ಲು ನೋವಾಗುತ್ತೆ, ಮತ್ತೆ ಶೀತ ಬಂದಾಗ ಗಂಟ್ಲು ನೋವಾದ್ರೆ ಕಿವಿನಲ್ಲಿ ಕಟಕಟ ಅಂತ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೀಸನ್ ಏನಪ್ಪಾ ಅಂದ್ರೆ ಕನೆಕ್ಷನ್ಸ್ ಇದೆ ಅಂತ. ಓಕೆ, ಕರ್ಣ ಅಂದ್ರೆ ಸಿ, ಅದಕ್ಕೆ ಕಿವಿ ಕರೆಕ್ಟ್. ಅಪ್ಪ ನಿನ್ನ ಬೆಳ್ಳ ಅನ್ನೋದು ಇದು ಇಲ್ಲಿ ಹೊರಗಡೆ ಇದೆಯಲ್ಲ, ಈಗ ಹೊರ ಕಿವಿ ಹಿಂಗಿದೆ ಅಂತ ಅನ್ಕೊಳ್ಳಿ. ಓಕೆ, ಹೊರ ಕಿವಿಯಿಂದ ಮಧ್ಯ ಕಿವಿಗೆ ಸಂಪರ್ಕಿಸುವ ನಾಳ ಈ ಹೊರ ಕಿವಿ ಇದೆ ಅಲ್ವಾ, ಈ ಹೊರ ಕಿವಿ ಮಧ್ಯ ಕಿವಿಗೆ ಸಂಪರ್ಕ ಮಾಡತ್ತಲ್ಲ, ಈ ನಾಳವನ್ನ ಕರ್ಣನಾಳ ಅಂತಾರೆ.
ಸಜೀವ ಕೋಶಗಳಿಂದ ಕೂಡಿದ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಪ್ಲಾಂಟ್ ಟಿಶ್ಯೂಸ್ ಮೇಲೆ ಕ್ವಶನ್ಸ್ ಇರುತ್ತಲ್ವಾ, ಸಜೀವ ಅಂಗಾಂಶಗಳಿಂದ ಕೂಡಿದ ಆಧಾರ ಅಂಗಾಂಶ ಯಾವುದು? ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಥವಾ ಸಜೀವ ಆಧಾರ ಅಂಗಾಂಶ ಅಂತ ಹೇಳಿ ಸಸ್ಯಗಳಲ್ಲಿ ಯಾವುದನ್ನ ಕರೀತಾರೆ? ಏನು ಅಂತ ಹೇಳಿದ್ರೆ ಪಾವ್ಯ ಕೋಲೆಂಕೈಮಾ ಅಂತ. ಓಕೆ, ಸಜೀವ ಬದುಕಿರುವ ಸಸ್ಯಗಳಲ್ಲಿ ಆಧಾರವನ್ನ ಕೊಡ್ತಕ್ಕಂಥದ್ದು ಕೋಲೆಂಕೈಮಾ. ಅದಕ್ಕೆ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನ ಒಂದು ಕ್ವಶನ್, ಕೆಳಗಿನ ಯಾವುದು ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶವಾಗಿಲ್ಲ? ಕೆಳಗಿನ ಯಾವುದು ಸಸ್ಯಗಳಲ್ಲಿನ ಸರಳ ಶಾಶ್ವತ ಅಂಗಾಂಶವಾಗಿಲ್ಲ? ಶಾಶ್ವತ ಅಂಗಾಂಶಗಳಲ್ಲಿ 2 ತರ ಬರುತ್ತೆ. ಒಂದು ಸರಳ ಶಾಶ್ವತ, ಸಂಕೀರ್ಣ ಶಾಶ್ವತ. ಓಕೆ ನೋಡಿ, ಈ 3 ಕೂಡ ಸರಳ ಶಾಶ್ವತ ಅಂಗಾಂಶಗಳು, ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್. ಓಕೆ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್. ಆದ್ರೆ ಕ್ಸೈಲಮ್ ಮತ್ತೆ ಫ್ಲೋಯಮ್ಸ್ ಏನಿದೆ, ಈ ಕ್ಸೈಲಮ್ ಮತ್ತೆ ಫ್ಲೋಯಮ್ಸ್ ಎರಡೂ ಕೂಡ ಏನಾಗಿರುತ್ತೆ? ಸಂಕೀರ್ಣ ಶಾಶ್ವತ ಅಂಗಾಂಶ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಕೆಳಗಿನ ಯಾವ ಅಂಗಾಂಶವನ್ನು ಸಸ್ಯಗಳಲ್ಲಿನ ಸಜೀವ ಸಂಗ್ರಾಹಕ ಅಂಗಾಂಶ ಅಥವಾ ಲಿವಿಂಗ್ ಸ್ಟೋರೇಜ್ ಟಿಶ್ಯೂ ಎನ್ನಲಾಗುತ್ತದೆ? ಸಜೀವ ಸಂಗ್ರಾಹಕ ಅಂಗಾಂಶ ಅಥವಾ ಲಿವಿಂಗ್ ಸ್ಟೋರೇಜ್ ಟಿಶ್ಯೂ ಎನ್ನಲಾಗುತ್ತದೆ. ಪ್ಯಾರಂಕೈಮಾ. ಸೊ ಬದುಕಿರ್ತಕ್ಕಂಥ ಸಸ್ಯಗಳಲ್ಲಿ ನೀರು ಮತ್ತೆ ಲವಣಾಂಶಗಳನ್ನ ಸಂಗ್ರಹಣೆ ಮಾಡೋದ್ರಿಂದ ಸಜೀವ ಸಂಗ್ರಾಹಕ ಅಂತ ಹೇಳಿ ಕರೀತಾರೆ, ಅಥವಾ ಲಿವಿಂಗ್ ಸ್ಟೋರೇಜ್ ಟಿಶ್ಯೂ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನ ಒಂದು ಕ್ವಶನ್, ಕೆಳಗಿನ ಯಾವ ಅಂಗಾಂಶವನ್ನು ಕೇವಲ ನಿರ್ಜೀವ ಸಸ್ಯಗಳಲ್ಲಿ ಮಾತ್ರ ಕಾಣಬಹುದಾಗಿದೆ? ನಿರ್ಜೀವ ಸಸ್ಯಗಳಲ್ಲಿ ಮಾತ್ರ ಕಾಣಬಹುದಾಗಿದೆ. ವೆರಿ ಗುಡ್, ಈಗ ಸಮಾಧಾನ. ವೆರಿ ಗುಡ್. ನೋಡಿ, ಸ್ಕ್ಲಿರೆಂಕೈಮಾ ಸ್ಕ್ಲಿರಾಯ್ಡ್ ಅನ್ನುವಂತ ಜೀವಕೋಶದಿಂದ ಆಗಿರುತ್ತೆ. ಇದು ಬದುಕಿರುವಂತ ಸಸ್ಯಗಳಲ್ಲಿ ಇರಲ್ಲ. ಫಾರ್ ಎಕ್ಸಾಂಪಲ್ ಹತ್ತಿ ಒಣಗುದ ಮೇಲೆ ನಾರ್ ತರಾಗಿ ಗಟ್ಟಿ ಆಗತ್ತಲ್ವಾ. ಆಮೇಲೆ ಚಿಪ್ಪು, ಎಂತ ಚಿಪ್ಪು? ತೆಂಗಿನಕಾಯಿ ಚಿಪ್ಪು ಎಲ್ಲ ನಾರ್ ತರ ತುಂಬಾ ಸ್ಟ್ರಾಂಗ್ ಆಗಿರುತ್ತಲ್ವಾ. ಸೊ ಅಂದ್ರೆ ಸಸ್ಯಗಳು ಸತ್ತ ಮೇಲೆ ಸ್ಟ್ರೆಂತ್ ಅನ್ನ ಕೊಡೋದ್ರಿಂದ ಇದನ್ನ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಹೇಳಿ ಕರೀತಾರೆ. ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕರೀತಾರೆ. ಹತ್ತಿ, ಸೆಣಬು, ತೆಂಗಿನಕಾಯಿ ಚಿಪ್ಪು, ನಿಮ್ಮ ಪುಂಡಿ ಪಲ್ಯ ಎಲ್ಲವೂ ಕೂಡ ಅಷ್ಟೇ ಡೆತ್ ಆದ್ಮೇಲೆ ಸ್ಟ್ರಾಂಗ್ ಆಗತ್ತೆ, ಅದಕ್ಕೆ ಡೆಡ್ ಮೆಕ್ಯಾನಿಕಲ್ ಅಂತ ಹೇಳಿ ಕರೀತಾರೆ. ಸ್ನಾಯುಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ದ ಸ್ಟಡಿ ಆಫ್ ಮಸಲ್ಸ್ ವಿ ಕಾಲ್ ಇಟ್ ಆಸ್ ಡ್ಯಾಶ್ ಪೋಲ್. ಗುಡ್. ಆನ್ಸರ್ ಏನಪ್ಪಾ ಅಂತ ಕೇಳಿದ್ರೆ ದಟ್ ಈಸ್ ಮಯಾಲಜಿ. ಓಕೆ, ಇದು ನಿಮ್ಮ PC ತುಂಬಾ ಫೇಮಸ್ ಕ್ವಶನ್. PCPSI ಅಲ್ಲಿ ಸ್ನಾಯುಗಳಲ್ಲಿ ಕಂಡುಬರುವ ಪ್ರೋಟೀನ್ಸ್ ಯಾವುದು, ಸ್ನಾಯುಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಏನಂತ ಕರೀತಾರೆ, ಈ ತರ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಯಾವಾಗ್ಲೂ ಕೂಡ. ಓಕೆ ಸರಿ. ಮೈಕಾಲಜಿ ಅಂತ ಹೇಳಿದ್ರೆ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡೋದು. ಓಕೆ, ಪೈಕಾಲಜಿ ಅಂತ ಹೇಳಿದ್ರೆ ಆಲ್ಗೆಗಳ ಬಗ್ಗೆ ಅಧ್ಯಯನ ಮಾಡೋದು.
ಸೈಕಾಲಜಿ ಅಂದ್ರೆ ನಿಮ್ಮ ಬಗ್ಗೆ ಅಧ್ಯಯನ ಮಾಡೋದು. ಅಂದ್ರೆ ಮಾನಸಿಕ ರೋಗಿಗಳ ಬಗ್ಗೆ, ನಿಮ್ಮ ಬಗ್ಗೆ ಅಧ್ಯಯನ ಮಾಡೋದು. ಓಕೆ, ಏನಾನಲ್ಲಪ್ಪ, ಯಾಕಂದ್ರೆ ನೋಡಿ, ನಿರ್ದಿಷ್ಟವಾದ ಆಕಾರವಿಲ್ಲದ ಸದಾ ಅಲೆದಾಡುವ ಜೀವಕೋಶಗಳು ಯಾವುದು? ಥಿಂಕ್ ಮಾಡಿ. ನಿರ್ದಿಷ್ಟವಾದ ಆಕಾರವಿಲ್ಲದ ಸದಾ ಅಲೆದಾಡುವ ಜೀವಕೋಶಗಳು ಯಾವುದು? ಯಾವುದು ಅಂದ್ರೆ ಮ್ಯಾಕ್ರೋಫೇಸಸ್, ಯಾವಾಗ್ಲೂ ಓಡಾಡ್ತಾ ಇರತ್ತೆ, ಚರ್ಮದ ಕೆಳಭಾಗದಲ್ಲಿರತ್ತೆ. ಏರಿಯೋಲಾ ರಂಗಾಂಶ ಅಂತೀವಲ್ವಾ, ಇವೆಲ್ಲವೂ ಕೂಡ ಏರಿಯೋಲಾ ರಂಗಾಂಶಗಳೇ, ಸದಾ ಅಲ್ದಾಡ್ತಾ ಇರತ್ತೆ. ಏರಿಯೋಲಾ ರಂಗಾಂಶಗಳಲ್ಲಿ ಜೀವಕೋಶ ಇರತ್ತೆ. ಇವು ಬ್ಯಾಕ್ಟೀರಿಯಾಗಳನ್ನ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ಕಿಲ್ ಮಾಡೋದಕ್ಕೆ, ಕೊಲ್ಲೋದಕ್ಕೆ ಹೆಲ್ಪ್ ಮಾಡ್ತಾ ಇರತ್ತೆ. ಓಕೆ, ಇನ್ನ ಒಂದ್ ಕ್ವಶನ್. ಕೆಳಗಿನ ಯಾವ ಜೀವಕೋಶಗಳು ಪ್ರತಿಕಾಯ ಅಥವಾ ಆಂಟಿಬಾಡಿಗಳನ್ನು ಉತ್ಪಾದಿಸುತ್ತವೆ? ಆಂಟಿಬಾಡಿಗಳನ್ನು ಉತ್ಪಾದಿಸುತ್ತವೆ. ಪ್ಲಾಸ್ಮಾ ಕೋಶಗಳು. ಓಕೆ, ಸೊ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂತ ಪ್ರತಿಕಾಯಗಳನ್ನ ಪ್ರೊಡಕ್ಷನ್ಸ್ ಮಾಡ್ತಕ್ಕಂಥ ಜೀವಕೋಶ ಪ್ಲಾಸ್ಮಾ ಕೋಶಗಳು ಅಂತ. ಇನ್ನೊಂದು, ದೇಹದಲ್ಲಿ ನಾರಿನಂತಹ ರಚನೆಯನ್ನು ಸೃಷ್ಟಿ ಮಾಡುವ ಜೀವಕೋಶ ಯಾವುದು? ನಾರಿನಂತಹ ರಚನೆಯನ್ನು ಉಂಟು ಮಾಡುವ ಜೀವಕೋಶ ಯಾವುದು? ನೋಡಿ, ಫೈಬರ್ ಅಂದ್ರೆ ನಾರು ಅಂತ. ಓಕೆ, ಫೈಬರ್ ಸೆಲ್ಸ್ ಗಳನ್ನ ಉತ್ಪತ್ತಿ ಮಾಡೋದು ಫೈಬ್ರೋ ಸೆಲ್ಸ್ಗಳು. ಹಾಗಾದ್ರೆ ಮಾಸ್ಟ್ ಕೋಶಗಳು ಏನ್ ಮಾಡತ್ತೆ? ನಮ್ಮ ದೇಹಕ್ಕೆ ಅಗತ್ಯ ಇರತಕ್ಕಂತ ಪ್ರೋಟೀನ್ಸ್ ಅನ್ನ ಪ್ರೊಡಕ್ಷನ್ ಮಾಡತ್ತೆ. ಇವೆಲ್ಲನೂ ಕೂಡ ಎಲ್ಲಿರತ್ತೆ? ಬ್ಲಡ್ ಅಲ್ಲಿ ಇರತ್ತಾ? ನೋ, ಏರಿಯೋಲಾ ರಂಗಾಂಶ. ಓಕೆ, ಚರ್ಮದ ಕೆಳಭಾಗದಲ್ಲಿ ಕಂಡು ಬರುವಂತ ಏರಿಯೋಲಾ ರಂಗಾಂಶದಲ್ಲಿ ಇರುವಂತದ್ದು ಈ ಎಲ್ಲ ಜೀವಕೋಶಗಳು. ನೆಕ್ಸ್ಟ್, ಕೊಲೆಸ್ಟರಾಲ್ ಎಂದರೆ ತಗೊಳ್ಳಿ ಪೋಲ್. ವೆರಿ ಗುಡ್. ಕೊಲೆಸ್ಟರಾಲ್ ಅಂತ ಹೇಳಿದ್ರೆ ಕೊಬ್ಬುಯುಕ್ತ ಆಲ್ಕೋಹಾಲ್ ಅನ್ನ ಕೊಲೆಸ್ಟ್ರಾಲ್ ಅಂತ ಹೇಳಿ ಕರಿತೀವಿ. ಹೌದು, ಒಂದು ದಿನಕ್ಕೆ ನಾವು ಎಷ್ಟು ಕೊಲೆಸ್ಟರಾಲ್ ಸೇವನೆ ಮಾಡಬೇಕು ಅಂದ್ರೆ ಎಷ್ಟು ಕೊಬ್ಬನ್ನ ತಿನ್ಬೇಕು? 75 ಗ್ರಾಂ. ಓಕೆ, ನೆಕ್ಸ್ಟ್, ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು? ಕ್ವಿಕ್ ಪೋಲ್. 500 ಗ್ರಾಮ ಸತ್ಯ ಕೊಬ್ಬನ್ನ ತಿಂದ್ರೆ 500 ಗ್ರಾಂ ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು. ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಕೆಸಿನ್. ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ಕೆಸಿನ್. ಓಕೆ, ಸರಿ. ಹಾಗಾದ್ರೆ ಇನ್ನ ಒಂದು ಕ್ವಶನ್. ಮೊಟ್ಟೆಯ ಹಳದಿ ಭಾಗ ಮತ್ತು ಕಾಳುಗಳಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು? ಎಗ್ ಯೆಲ್ಲೋ ಮತ್ತೆ ಕಾಳು ಎರಡಲ್ಲೂ ಕೂಡ ಕಂಡುಬರ್ತಕ್ಕಂಥದ್ದು ಯಾವುದು ಅಂದ್ರೆ ಗ್ಲೋಬ್ಯುಲಿನ್. ಓಕೆ, ಇನ್ನ ಒಂದು, ಮೊಟ್ಟೆಯ ಬಿಳಿ ಭಾಗದಲ್ಲಿ ಕಂಡು ಬರೋದು ಯಾವುದು? ಮೊಟ್ಟೆಯ ಬಿಳಿ ಭಾಗ. ಸ್ಮೃತಿ ಮಾಡ್ಬೇಕ್ರಿ, ಟೈಮ್ ಆಗಿಲ್ಲ. ವೆರಿ ಗುಡ್. ಓಕೆ, ನೋಡಿ, ಮೊಟ್ಟೆಯ ಬಿಳಿ ಭಾಗದಲ್ಲಿ ಕಂಡುಬರುವಂತದ್ದು ಆಲ್ಬುಮಿನ್, ಮೊಟ್ಟೆಯ ಹಳದಿ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಗ್ಲೋಬ್ಯುಲಿನ್. ಕೆರಾಟಿನ್ ಅಲ್ಲಿ ಕಂಡು ಬರುತ್ತೆ ಉಗುರು.
ಮತ್ತು ಕೂದಲು ಎರಡಲ್ಲೂ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಪ್ರೋಟೀನ್ನ ನ್ಯೂನತೆಯಿಂದ ಉಂಟಾಗುವ ಕಾಯಿಲೆಗಳು. ಗುಡ್ ಆನ್ಸರ್ ಏನು? ಎರಡು ಕೂಡ ರೈಟ್. ಓಕೆ, ಕ್ವಾರ್ಶಿಯೋರ್ಕರ್ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಬರುತ್ತೆ, ಮರಾಸ್ಮಸ್ 5 ವರ್ಷಕ್ಕಿಂತ ಕೆಳಮಟ್ಟದ ಮಕ್ಕಳಿಗೆ ಬರುತ್ತೆ. ಓಕೆ, SSC MTS ಅಲ್ಲಿ ಆಹಾರದಲ್ಲಿರುವ ನೀರಿನ ಅಂಶವನ್ನು ತೆಗೆದುಹಾಕಲು ಬಳಸುವ ವಿಧಾನ. ತೆಗೆದುಹಾಕಲು ಬಳಸುವಂತಹ ವಿಧಾನ ಪೋಲ್ ತಗೊಳ್ಳಿ. ಮಾಡೋಣ ಪ್ರಭಾವತಿ. ಆಗ್ಲಲ್ಲ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್. ಓಕೆ.